ಎಲ್ಲರಿಗೂ ಶುಭ ದಿನ. ವೆಲ್ಕಮ್ ಬ್ಯಾಕ್ ಟು ನೇಹಾಸ್ ಲೈಫ್ ಸ್ಟೈಲ್. ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಇವತ್ತಿನ ಈ ವ್ಲಾಗಲ್ಲಿ ನಾವು ಟೆಂಪಲಿಗೆ ಹೊರಟಿದ್ದೀವಿ. ಯಾವ ಟೆಂಪಲ್ ಅಂತ ಅಂದರೆ ಬನಶಂಕರಿ ಟೆಂಪಲ್ಗೆ. ನಾನು, ಅಕ್ಕ, ಮತ್ಸ್ಯಶ್ರೀ ಮತ್ತು ನಮ್ಮ ಏಂಜಲ್ ಆಯುಧಿನೂ ನಾವು ಕರ್ಕೊಂಡು ಹೋಗ್ತಾಯಿದ್ವಿ. ಸೊ ಇದೇ ಮೊದಲನೇ ಬಾರಿಗೆ ಆಯುಧಿ ಬಸ್ ಹತ್ತಿರೋದು. ಸೊ ನಿಧಾನಕ್ಕೆ ಒಂದೊಂದೇ ವೆಹಿಕಲಲ್ಲಿ ನಾವು ಅವಳಿಗೆ ಟ್ರಾವೆಲ್ನ ನಾವು ಮಾಡಿಸ್ತಾ ಇದ್ದೀವಿ. ಸೊ ಇವತ್ತು ನಾವು ಬಸ್ಸಲ್ಲಿ ಹೋಗೋಣ ಅಂತ ಹೇಳಿಬಿಟ್ಟು ಬಸ್ಸಲ್ಲಿ ಕರ್ಕೊಂಡು ಹೋಗಿದ್ವಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟು ಎಲ್ಲದನ್ನು ಕೂಡ ನೋಡ್ತಾ ಇದ್ದಾಳೆ. ಸೊ ಮತ್ಸ್ಯಶ್ರೀ ನಾನೇ ಹಿಡ್ಕೊಂಡು ಕೂತ್ಕೊತೀನಿ ಅಂತ ಅಂದ್ಬಿಟ್ಟು ಹಿಡ್ಕೊಂಡು ಕೂತಿದ್ಲು. ಸೊ ನಾನು ಕೂಡ ಅವ್ರ ಮುಂದ್ಗಡೆ ಸೀಟಲ್ಲಿ ಕೂತ್ಕೊಂಡಿದ್ದೆ. ನನಗಂತೂ ನೆನಪೇ ಇಲ್ಲ ನಾನು ಬಸ್ಸಲ್ಲಿ ಯಾವಾಗ ಟ್ರಾವೆಲ್ ಮಾಡಿದ್ದೆ ಅಂತ. ಮಿನಿಮಮ್ 1.5 years ಆಗಿದೆ ಅನಿಸುತ್ತೆ ನಾನು ಸ್ಕೂಲ್ ಬಸ್ಸಲ್ಲಿ ಕೂತಿದ್ದೆ. ಸೊ ಸ್ಕೂಲಿಗೆ ಹೋಗ್ಬೇಕಾದ್ರೆ ಸ್ಕೂಲ್ ಬಸ್ಸಲ್ಲಿ ಕೂತ್ಕೊಂಡು ಹೋಗ್ತಿದ್ದೆ. ಸೊ ಇವತ್ತು ಕೂತ್ಕೊಂಡು ಆ ನೆನಪುಗಳೆಲ್ಲ ಹಾಗೆ ಬರ್ತಾಯಿತ್ತು. ಸೊ ನೋಡಿ ಖುಷಿ ಆಯಿತು. ಸೊ ಬಸ್ಸಲ್ಲಿ ಇಳ್ಕೊಂಡು ನಾವು ಈಗ ಟೆಂಪಲಿಗೆ ನಾವು ಹೋಗ್ತಾ ಇದ್ದೀವಿ. ಈಗ ಈ ಬನಶಂಕರಿ ಟೆಂಪಲ್ಗೆ ನಾನು ಮತ್ತು ಆಯುಧಿ ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ಸೊ ನಮ್ಮ ಅಕ್ಕ ಮತ್ತು ಮತ್ಸ್ಯಶ್ರೀ ಅವರೆಲ್ಲ ಟ್ಯೂಸ್ಡೇ ಮತ್ತು ಫ್ರೈಡೇ ಎಲ್ಲ ಹೋಗಿ ಬರ್ತಾ ಇರ್ತಾರೆ. ಸೊ ನಾವು ಕೂಡ ಇವತ್ತು ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಮಂಗಳವಾರ ಆಗಿತ್ತು. ಸೊ ಪ್ಲ್ಯಾನ್ ಮಾಡಿಕೊಂಡು ಹೋದ್ವಿ. ಇಲ್ಲಿ ನೋಡಿ ನಮ್ಮ ಪುಟ್ಟ ಕಂದಮ್ಮ ಹೇಗೆ ಎಲ್ಲ ಪಿಳಿ ನೋಡ್ತಾ ಇದ್ದಾಳೆ. ಆ್ಯಕ್ಚುಲಿ ಆಯುಧಿಗೆ ಸುತ್ತೋದು ಅಂದರೆ ತುಂಬಾ ಇಷ್ಟ. ಸೊ ಎವ್ರಿ ಡೇ ಅವಳಿಗೆ ಎಲ್ಲಾದರೂ ನಾವು ಕರ್ಕೊಂಡೇ ಹೋಗ್ತಾನೇ ಇದ್ದೀವಿ. ಸೊ ಬನ್ನಿ ಈಗ ದೇವರಿನ ದರ್ಶನ ಮಾಡೋಣ. ಸೊ ದೇವರಿನ ಅಲಂಕಾರ ತುಂಬ ಚೆನ್ನಾಗಿ ಇತ್ತು. ಸೊ ದೇವಿಯನ್ನು ನೋಡಿಕೊಂಡು ನಮಸ್ಕಾರ ಮಾಡಿಕೊಂಡು ನಾವು ಮುಂದಿನ ಪಯಣವನ್ನು ಸಾಗಿಸಿದ್ವಿ. ಈ ಟೆಂಪಲ್ಲು ತುಂಬ ದೊಡ್ಡದಾಗಿತ್ತು. ಸೊ ಮತ್ಸ್ಯಶ್ರೀ ಆಯುಧಿನ ಕರ್ಕೊಂಡು ಎಲ್ಲ ಕಡೆಯೂ ಕೂಡ ತೋರಿಸ್ಕೊಂಡು ಬರ್ತಾಯಿದ್ದು. ಸೊ ನಾನು ಕೂಡ ನಿಧಾನಾಗಿ ನೋಡ್ಕೊಂಡು ಬರ್ತಿದ್ದೆ. ಸೊ ಅಲ್ಲಿ ಮುಂದೆನೂ ಕೂಡ ಇನ್ನೆರಡು ದೇವಸ್ಥಾನ ಇತ್ತು. ಆ ದೇವಸ್ಥಾನವನ್ನು ಕೂಡ ನೋಡಿಕೊಂಡು ನಾವು ಬರ್ತಾಯಿದ್ವಿ. ಸೊ ಇಲ್ಲಿ ಭಕ್ತಾದಿಗಳು ಅವ್ರ ಮನಸ್ಸಲ್ಲಿ ಏನೇ ಕೂಡ ವಿಶಸ್ ಇದ್ದರೂ ಕೂಡ ಇಲ್ಲಿ ನಿಂಬೆಹಣ್ಣು ದೀಪ ಹಚ್ಬಿಟ್ಟು ಅವ್ರ ವಿಶಸ್ನೆಲ್ಲ ಕಂಪ್ಲೀಟ್ ಮಾಡ್ಕೊತಾರೆ. ಹಾಗೆ ಮತ್ತು ಅವರ ಒಂದು ನಂಬಿಕೆ. ಸೊ ನಾವು ಇಲ್ಲಿ ಕೂಡ ಹೊರಗಡೆ ಒಂದು ಸೆಲ್ಫಿನೂ ಕೂಡ ನಾವು ತೊಗೊಂಡ್ವಿ. ಸೊ ಆಯುಧಿ ತುಂಬಾ ಖುಷಿಯಾಗಿ ತುಂಬಾ ಎಂಜಾಯ್ ಮಾಡಿದ್ಲು ಟೆಂಪಲ್ ವಿಸಿಟನ್ನು ಅಂತ ಕೂಡ. ನಂತರ ನಾವು ಕೂಡ ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲಿ ಮಾತಾಡಿಕೊಂಡು 1-2-3 ಫೋಟೋಸ್ ಕೂಡ ನಾವು ತೊಗೊಂಡು ನಾವು ಮುಂದ್ಗಡೆ ಅಲ್ಲಿ ಪ್ರಸಾದ ಸ್ವೀಕರಿಸಿಕೆ ಅಂತ ಅಂದ್ಬಿಟ್ಟು ನಾವು ಹೋದ್ವಿ. ಸೊ ಅಲ್ಲಿ ಪ್ರಸಾದ ಕೂಡ ತುಂಬ ನೀಟಾಗಿ ಹೈಜೆನಿಕವಾಗಿ ಕೂಡ ಇಟ್ಟಿದ್ದರು. ಸೊ ನಾನು ಕೂಡ ಪ್ರಸಾದ ತೊಗೊಂಡು ಫಸ್ಟು ಆಯುಧಿಗೆ ತಿನ್ನಿಸ್ಕೊಂಡು ನಾನು ಕೂಡ ಸ್ವೀಕರಿಸಿ ನಾವು ಮತ್ತೆ ವಾಪಸ್ಸು ನಾವು ಮನೆಗೆ ಬಂದ್ವಿ. ಸೊ ಮನೆಗೆ ಬರಬೇಕಾದ್ರೂ ಕೂಡ ನಾವು ಬಸ್ಸಲ್ಲೇ ಬಂದ್ವಿ. ಸೊ ಬಸ್ಸಲ್ಲಿ ಸ್ವಲ್ಪ ರಶ್ ಇತ್ತು, ಹಾಗಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಆಟ ಸಾಮಾನು ಏನೇ ಇತ್ತು ಅಂತಂದರೆ ಅವಳಿಗೆ ಬೇರೆ ಆಟ ಸಾಮಾನೇ ಬೇಕು. ಆಯುಧಿ ಇದರ್ ಈಗ ಅಂತ ಅವಳ ಹೆಸರಿಟ್ಟು ಕರೆದ್ರೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಅವಳು ಮಾಡ್ತಾಳೆ. ಆಯುಧಿ ಅಂತ ಕರೆದುಬಿಟ್ಟು ಇಲ್ಲಿ ಬೆಂಗಳೂರಲ್ಲಿ ನಮ್ಮ ಅಕ್ಕನ ಮನೆಗೆ ಎಲ್ಲರಿಗೂ ತುಂಬ ಹಚ್ಕೊಂಡ್ಬಿಟ್ಟಿದ್ದಾಳೆ. ಅದರಲ್ಲೂ ನಮ್ಮ ತಂಗಿ ನಿಧಿಗಂತೂ ಸಿಕ್ಕಾಪಟ್ಟೆ ಹಚ್ಕೊಂಡ್ಬಿಟ್ಟಿದ್ದಾಳೆ. ಅವಳು ನಿಧಿಗಂತೂ ತುಂಬ ಆಸೆ ಪಡ್ತಾಳೆ. ಅವಳು ಸ್ಕೂಲಿಗೆ ಹೋಗೋಕ್ಕಿಂತ ಮುಂಚೆನೇ ಎದ್ಬಿಟ್ಟು ಅವಳ ಜೊತೆಗೆಲ್ಲ ಆಟಾಡಿಕೊಂಡು ಈವ್ನಿಂಗು ಒಂದು ರೌಂಡ್ ಎಲ್ಲ ಸುತ್ತಾಡ್ಕೊಂಡು ಬಂದು ಅವಳ ಜೊತೆಗೆ ಟೈಮ್ ಸ್ಪೆಂಡ್ನ ಅವಳು ಮಾಡ್ತಾಳೆ. ನಿಧಿ ಕಂಡ್ರೆ ಅವಳು ಸಿಕ್ಕಾಪಟ್ಟೆ ಆಸೆ ಪಡ್ತಾಳೆ. ನೋಡಿ ಹೇಗೆ ಆಟಾಡ್ತಾ ಇದ್ದಾಳೆ. ಅವಳದ್ದು ಏನೇನು ಐಟಮ್ಸ್ ಇದೆ ಎಲ್ಲದನ್ನು ಕಿತ್ಕೊಂಡು ಆಟಾಡೋದಕ್ಕೆ ನೋಡ್ತಾ ಇದ್ದಾಳೆ. ಸೊ ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಬಿಟ್ಟು ಭಾವಿಸ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿವರೆಗೆ ಟೇಕ್ ಕೇರ್. ಸಿ ಯು ಸೂನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಹ್ಯಾವ್ ಅ ಗ್ರೇಟ್ ಡೇ. ಇನ್ನೊಂದು ಬ್ಯೂಟಿಫುಲ್ ಆಗಿರೋ ವಿಡಿಯೋ ನಿಮ್ಮೊಂದಿಗೆ ಬರ್ತೀನಿ. ಬಾಯ್.